ಈಗಾಗಲೇ 5 ವರ್ಷ ಪೂರೈಸಿರ್ತಕ್ಕಂಥ ಮತ್ತೆ ಮುಖ್ಯಮಂತ್ರಿ ಆಗತಕ್ಕಂಥ ಸಿದ್ದರಾಮಯ್ಯನವರ ಒಂದು ವ್ಯಕ್ತಿತ್ವವನ್ನು ಹಾಳು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಹೇಳಬೇಕಾಗ್ತದೆ. ಅವ್ರಿಗೆ ಈ ರಾಜ್ಯದಲ್ಲಿ ಇದುವರೆಗೂ ಕೂಡ 113 ಸೀಟ್ ಕೊಟ್ಟಿಲ್ಲ. ನಾನು ಹೇಳ್ತೀನಿ, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಿಗೆ ಲಾಯಕ್ಕಿಲ್ಲ. ಅವರು ಈ ಚೀಫ್ ಆಫ್ ಇದರೊಳಗೆ ಕುಮಾರಸ್ವಾಮಿ ಥರ ಹಾಳಾಗ್ಬಿಟ್ಟರು. ಈ JDS ಮುಕ್ತ ಆಗ್ತಾ ಇತ್ತು, ಅದ್ರಲ್ಲಿ ಕುಮಾರಸ್ವಾಮಿ ಜೊತೆ ಸೇರ್ಕೊಂಡು ಇವರು ಹಾಳಾಗ್ತಾರೆ. ಮುಂದೆ ಅವನ ಬೋಟಲ್ಲಿ ಕೂತ್ಕೊಂಡ್ಬಿಟ್ಟು ಆಣಿ ಹೊಡ್ಕೊಂಡ್ಬಿಟ್ರೆ ನಾವೇನು ಮಾಡೋದು? ದೋಣಿ ಹೊಡಿಕೆ ಹೋಗೋದು, ಅವನೇ ಆಣಿ ಹೊಡಿಯೋದು ಕುಮಾರಣ್ಣ. ಅದು ನಮ್ಮ ಪ್ರೀತಮ್ ನೋಡ್ತಾವನೆ, ನೋಡೋಣ ಏನಾಗ್ತದೆ, ನೋಡಿ ಕಾದ್ ನೋಡೋಣ. ಕರ್ನಾಟಕ ರಾಜ್ಯದ ನಮ್ಮ ನಾಡಿನ ದೊರೆ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಏನು ರಾಜ್ಯಪಾಲರ ಮುಖಾಂತರ ಅಮಿತ್ ಶಾ ಮೋದಿ ಅವರು ರಾಜಕೀಯ ಪಿತೂರ ಮಾಡಿ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡಲಿಕ್ಕೆ ಅಬ್ರಾಹಿಂ ಅಂತ ಒಬ್ಬ RTI ಅನ್ನೋಂಥ ಸುಳ್ಳು ಹೇಳ್ಕೊಳ್ತಕ್ಕಂಥ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಕ್ಕಂಥ ಏಜೆಂಟ್ ಮುಖಾಂತರ ಅರ್ಜಿ ತಗೊಂಡು ರಾಜ್ಯಪಾಲರ ಮುಖಾಂತರ ಒಂದು ಮುಖ್ಯಮಂತ್ರಿಗೆ ಪ್ರಾಸಿಕ್ಯೂಷನ್ ಮುಖಾಂತರ ನೋಟಿಸ್ ಕೊಡ್ತಕ್ಕಂಥ ದೊಡ್ಡ ಅಪರಾಧ. ಮೊದಲು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ರಾಷ್ಟ್ರಪತಿ ಅವರಿಗೆ ಈ ರಾಜ್ಯಪಾಲರ ವಾಪಸ್ ಕರೆಸ್ಕೊಳ್ಳಿ ಅಂತ. ಅವರು ರಾಜ್ಯಪಾಲರು ರಾಷ್ಟ್ರಪತಿ ಇರ್ತಕ್ಕಂಥದ್ದು ಯಾವುದೇ ಪಕ್ಷ ಮತ್ತೊಂದು ಇಲ್ಲ. ಸಮಾಜದ ಕಾಳಜಿ ಇರಬೇಕು, ಪ್ರಜಾಪ್ರಭುತ್ವ ಕಗ್ಗಾಲೆ ಆಗಿರ್ಬಾರ್ದು, ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಈಗಾಗಲೇ 5 ವರ್ಷ ಪೂರೈಸಿರ್ತಕ್ಕಂಥ ಮತ್ತೆ ಮುಖ್ಯಮಂತ್ರಿ ಆಗತಕ್ಕಂಥ ಸಿದ್ದರಾಮಯ್ಯನವರ ಒಂದು ವ್ಯಕ್ತಿತ್ವವನ್ನು ಹಾಳು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಹೇಳಬೇಕಾಗ್ತದೆ. ಅವರು ರಾಜಕೀಯವನ್ನು ಮಾಡಲಿ. ಅವ್ರಿಗೆ ಈ ರಾಜ್ಯದಲ್ಲಿ ಇದುವರೆಗೂ ಕೂಡ 113 ಸೀಟ್ ಕೊಟ್ಟಿಲ್ಲ. ಸ್ವತಂತ್ರ ಬಂದು ಇಲ್ಲಿವರೆಗೂ ಕೂಡ 113 ಸೀಟ್ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ 50-60 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಸರ್ಕಾರ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ, ಇದನ್ನು ಬೀಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ದಕ್ಷಿಣ ಭಾಗದಲ್ಲಿ ಯಾವುದೂ ಈ ಥರ ಒಂದು ಸರ್ಕಾರ ಇಲ್ಲ ಅನ್ನೋದು ಇಟ್ಕೊಂಡು ಈ ರಾಜಕೀಯ ಆಡ್ತದೆ. ನಮ್ಮ ಸರ್ಕಾರ 136 ಸೀಟ್ ಗೆದ್ದಿರ್ತಕ್ಕಂಥ ಸರ್ಕಾರ. ಸಿದ್ದರಾಮಯ್ಯನವರು DK ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇನ್ನೂ 4 ವರ್ಷ ಸಂಪೂರ್ಣವಾಗಿ ಆಡಳಿತ ಮಾಡುತ್ತೆ. ಆದರೆ ಇಂಥ ಒಂದು ತೇಜೋವಧೆಗೆ ಎದುರಲ್ಲ ಬಿಜೆಪಿ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ಪದಯಾತ್ರೆ ಡೋಲಾಯಮಾನ ಗೊತ್ತಾಗಿದೆ. ನಮ್ಮ ಯಾರೋ ಬೆಳಗಾಂ ರಮೇಶ ಬಸವರಾಜ್ ಯತ್ನಾಳ್ ಅನ್ನೋ ಶಾಸಕರು ಅಲ್ಲೊಂದು ಪಾದಯಾತ್ರೆ ಮಾಡ್ತವ್ರೆ. ಇವರು ವಿಜೇಂದ್ರ ಅವರು ರಾಜಕೀಯ ಮಾಡಲಿಕ್ಕೆ ಒಂದು ಪಾದಯಾತ್ರೆ ಮಾಡ್ತವ್ರೆ. ಆರ್ ಅಶೋಕ್ ನಾನೇ ಲೀಡ್ರು, ನಾನೇ ಇದು ಅನ್ನೋದಕ್ಕೆ ಅವರು ಹೋರಾಟ ಮಾಡ್ತಾರೆ. ನಾನು ಹೇಳ್ತೀನಿ, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಿಗೆ ಲಾಯಕ್ಕಿಲ್ಲ. ಅವರು ನಡೀತಕ್ಕಂಥ ಭಾಷೆ ಸರಿ ಇಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಯಾವುದೇ ಪಕ್ಷದ ಮುಖ್ಯಮಂತ್ರಿಗಳನ್ನ ನಡ್ಕೊಳ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕನಾಗಲಿ ಕಲ್ತ್ಕೋಬೇಕು. ಈ ರಾಜ್ಯದ ಸಿದ್ದರಾಮಯ್ಯನವರು ಇದ್ದರು, ಅವರು 5 ವರ್ಷ ನೋಡಿದ್ದಾರೆ. ಇಂಥ ನಾಯಕರ ಬಗ್ಗೆ ಮಾತಾಡಬೇಕಾದ್ರೆ ಸರಿಯಾದ, ಅವರು ಆಡಳಿತದಲ್ಲಿ ಇದ್ದರು, ಅವರು ಹೋಮ್ ಮಿನಿಸ್ಟರ್ ಆದರು, ಅವರು ಉಪಮುಖ್ಯಮಂತ್ರಿ ಆದರು. ಆ ಭಾಷೆ ಒಳ್ಳೆದಲ್ಲ. ಈ ಚೀಫ್ ಆಫ್ ಇದರೊಳಗೆ ಕುಮಾರಸ್ವಾಮಿ ಥರ ಹಾಳಾಗ್ಬಿಟ್ಟಾರೆ. ಈ JDS ಮುಕ್ತ ಆಗ್ತಾ ಇತ್ತು, ಅದ್ರಲ್ಲಿ ಕುಮಾರಸ್ವಾಮಿ ಜೊತೆ ಸೇರ್ಕೊಂಡು ಇವರು ಹಾಳಾಗ್ತಾರೆ. ಮುಂದೆ JDS ಬಗ್ಗೆ ನಾವೆಲ್ಲ ಹೇಳ್ತಲೇ ಇದ್ದೀವಿ. ಮಾಡಿದವರು ಮಾಡಿಸ್ಕೊಂಡವರು ನೋಡಿದವ್ರು 3 ಜನ ಬಿಟ್ಬಿಟ್ಟು ಉಳಿದವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಅಂತ ನಾನು ಪ್ರತಿ ಇದರಲ್ಲೂ ಕೂಡ ಪತ್ರಿಕೆಯಲ್ಲಿ ಸಂಬಂಧವಾಗಿ ಹೇಳಿದ್ದೇನೆ. ಕುಮಾರಸ್ವಾಮಿ ಅವರು ಇದೇ ನಮ್ಮ DK ಶಿವಕುಮಾರ್ ಮೇಲೆ ಆರೋಪ ಮಾಡಿದರು. ಇವಾಗ ಅವರ ಪಕ್ಷದ ನಾಯಕರು BJP ಪ್ರಧಾನ ಕರ್ಷಿ ಪ್ರೀತಮ್ ಗೌಡ್ರನ್ನ ಆರೋಪ ಮಾಡ್ತಾರೆ. ನಮಗೇನು ಹೇಳ್ತಾರೆ, ಕುಮಾರಸ್ವಾಮಿನೇ ಮಾಡಿಸಿದ್ದು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರಿಗೆ ಪ್ರೀತಮ್ ಗೌಡ್ರು ಅಂತ ಒಬ್ಬ ರಾಜ್ಯದ ಕೇಂದ್ರ ಸರ್ಕಾರದ ಸಚಿವರು ಹೇಳ್ತಾ ಇದ್ದಾರೆ. ಸೊ ನಾವು ಯಾವ ಸತ್ಯ ಯಾವ ಹೋಗೋದು? ಅವ್ರ ಮನೆ ಅವ್ರು ಮಾಡ್ಕೊಳಕ್ಕೆ ಅವ್ರು ಕಲ್ಲು ಹಾಕೊಂಬಿಟ್ಟು ಅವನ್ನ ಬೋಟಲ್ಲಿ ಕೂತ್ಕೊಂಡ್ಬಿಟ್ಟು ಆಣಿ ಹೊಡ್ಕೊಂಬಿಟ್ರೆ ನಾವೇನು ಮಾಡೋದು? ದೋಣಿ ಹೊಡಿಕೆ ಹೋಗೋದು, ಅವನೇ ಆಣಿ ಹೊಡಿಯೋದು ಕುಮಾರಣ್ಣ. ಅದು ನಮ್ಮ ಪ್ರೀತಮ್ ನೋಡ್ತಾವನೆ, ನೋಡೋಣ ಏನಾಗ್ತದೆ, ನೋಡಿ ಕಾದ್ ನೋಡೋಣ. ಸ್ವಚ್ಛ ರಾಜಕಾರಣಿ ಯಾವತ್ತೂ ಸಿದ್ಧಾಂತ ಇಲ್ಲ. ಅವ್ರಿಗೆ ಜಮೀನು ಬಂದು SC ಜಮೀನು ಆದರೂ ಅದು ಯಾವುದೋ ಟೆನೆಂಟಲ್ಲೋ ಅಥವಾ ಇದರಲ್ಲೋ ಬಂದಿದ್ದಲ್ಲ. ಒಬ್ಬ SC ಅವರು ಜಮೀನನ್ನು ಅವ್ರ ಭಾವವ್ರಿಗೆ ತೊಗೊಂಡು, ಅವ್ರ ಭಾವರು ಅವ್ರ ತಂಗಿಗೆ GPA ಕೊಟ್ಟಿದ್ದಾರೆ, ಅದು ಪವನ ಪಟಾಣಿ ಕೊಟ್ಟಿದ್ದಾರೆ, ಅವ್ರಿಗೆ ಉಡುಗೊರೆ ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡಿರ್ತಕ್ಕಂಥದ್ದು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ BJP ಬಸವರಾಜ ಬೊಮ್ಮಾಯಿ ಅವರು ಸಚಿವರಾಗಿದ್ದರು. ಅವಾಗ ಮೂಡಾದಲ್ಲಿ ಯಾರು ಸಚಿವರಿದ್ದರು, ನಗರಾಭಿವೃದ್ಧಿಲಿ ತಿಳ್ಕೊಂಡು ಮಾತಾಡಬೇಕು. ಅದು ಬಿಟ್ಬಿಟ್ಟು ಯಾರೋ ಮಾಡಿದ ತಪ್ಪು ಯಾರನ್ನೂ ಓರ್ಸೋಕ್ಕಾಗ್ತದ? ಇದು ದೊಡ್ಡ ಘೋರ ಅನ್ಯಾಯ. ಇದ್ರ ವಿರುದ್ಧ ನಮ್ಮ ಹೋರಾಟ ಆಗ್ತದೆ. ಈ ಥರ ಒಬ್ಬ ಮುಖ್ಯಮಂತ್ರಿಗೆ ಪ್ರತಿದಿನ ಅರ್ಜಿ ಬರ್ತದೆ. ಜನಸ್ಪಂದನ, ಜನ ಆಂದೋಲನ, ಈ ಥರ ಕಾರ್ಯಕ್ರಮಗಳು ಅರ್ಜಿ ಬರೋದಕ್ಕೆಲ್ಲ ಮಾಡಿರೋರು BJP ಅವರು. ಎಷ್ಟು ಸೈಟ್ ಇದೆ ಅಂತ ಆಚೆ ಬರಲಿ. ದೇವೇಗೌಡರ ಕುಟುಂಬದ ಎಷ್ಟು ಸೈಟ್ ಎಲ್ಲ ಪೇಪರ್ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀವಲ್ಲ, ಎಲ್ಲ ಪತ್ರಿಕೆಯಲ್ಲೂ. ವಿಜೇಂದ್ರ ಅವ್ರದ್ದು ಎಷ್ಟಿದೆ ಹೇಳಿ ಸೈಟು, ಎಲ್ಲೆಲ್ಲಿ ನಿವೇಶನ ಇದೆ ಅಂತ ಹೇಳಿ. ಅವರು ಹುಟ್ಟಿದಾಗ ಎಷ್ಟು ಎಕರೆ ಇತ್ತು, ಅವ್ರ ತಂದೆ ಏನಾಗಿದ್ದರು, ದೇವೇಗೌಡರದ್ದು ಎಷ್ಟು ಎಕರೆ ಆಸ್ತಿ ಇದೆ. ಈಗಾಗಲೇ ನಮ್ಮ ನಾಯಕರು KPCC ಅಧ್ಯಕ್ಷರು DK ಶಿವಕುಮಾರ್ ಹೇಳಿಕೆ ಕೊಡ್ತಾ ಇದ್ದಾರೆ. ದೇವೇಗೌಡರದ ಆಸ್ತಿ ಎಷ್ಟಿದೆ ಅಂತ ಅವರೇ ನಮ್ಮ ನಾಯಕರು ಬಿಡುಗಡೆ ಮಾಡ್ತಾರೆ ಶಾರ್ಟ್ಲಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.